ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣನ್ನ ಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮಾವಿನ ಹಣ್ಣು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ, ಒಣಮೆಣಸು, ಸಾಸಿವೆ, ಜೀರಿಗೆ, ಮೆಂತೆ, ಉಪ್ಪು, ಬೆಲ್ಲ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮಾವಿನ ಹಣ್ಣಿನ ಗೊರಟು ತೆಗೆದ್ಬಿಟ್ಟು ಅದರ ರಸ ಕ್ಲೀನಾಗಿ ರಸ ಮಾಡ್ಕೊಬೇಕು. ಅಂದರೆ ಅದರಲ್ಲಿ ಪೀಸ್ಗಳು ಇರಬಾರ್ದು, ಆ ಥರ ನೈಸಾಗಿ ರಸ ಮಾಡ್ಕೊಬೇಕು. ನಾನು ಮಿಕ್ಸಿಗೆ ಹಾಕಿ ರಸ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ಸ್ವೀಟ್ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಬೋದು. ಮಾವಿನ ಹಣ್ಣು ಹುಳಿಯಾಗಿದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬೆಲ್ಲ. ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಕುದಿಸ್ಬೇಕು ಚೆನ್ನಾಗಿ. ಇದನ್ನು ಕುದಿಲಿಕ್ಕಿಡ್ತೀನಿ. ಉಪ್ಪು ಬೆಲ್ಲ, ಮಾವಿನ ಹಣ್ಣು ರಸಕ್ಕೆ ಉಪ್ಪು ಬೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಬೆಲ್ಲ ಎಲ್ಲ ಕರಗಿ ಮಾವಿನ ಹಣ್ಣಿನ ರಸದ ಜೊತೆ ಹೊಂದ್ಕೊಬೇಕು. ಇದು ಕುದಿಯುವಷ್ಟೊತ್ತಿಗೆ ನಾನು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಮೆಣಸು ಹಾಕ್ಕೊಂಡು ಹುರ್ಕೊಳ್ತೀನಿ. ಎಣ್ಣೆ ಹಾಕೋದು ಬೇಡ, ಡ್ರೈ ಆಗಿ ಹುರ್ಕೊಳ್ಬೇಕು. ಮೆಣಸು ಹುರಿದಾಗಿದೆ. ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಮೆಣಸು ಹಾಕ್ಕೊಳ್ಬೋದು. ನಾನೊಂದು 4 ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ, ಖಾರ ಇರಲಿ ಅಂತ ಹೇಳ್ಬಿಟ್ಟು. ಇದೀಗ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಮೆಂತೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಕೆಂಪಗಾದರೆ ಸಾಕು. ಇದಾಗಿದೆ, ತೆಕ್ಕೊಳ್ತೀನಿ. ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಎಲ್ಲವನ್ನು ಡ್ರೈ ಆಗಿ ಹುರಿಬೇಕು. ಸಾಕು, ಇದಾಗಿದೆ, ಆಫ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ ತೊಗೊಂಡು ಹುರಿದಿರೋ ಮಸಾಲೆ ಎಲ್ಲ ಹಾಕ್ಕೊಳ್ತೀನಿ. ಮೆಂತೆ, ಸಾಸಿವೆ, ಜೀರಿಗೆ, ಮೆಣಸು. ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿ ತೊಗೊಂಬಂದಿದ್ದೀನಿ. ಮಾವಿನ ಹಣ್ಣಿನ ರಸದಲ್ಲಿ ಬೆಲ್ಲ, ಉಪ್ಪು ಎಲ್ಲ ಸೇರಿ ಹೀಗೆ ಜೇನುತುಪ್ಪದ ಥರ ಆಗಿದೆ. ಇದಕ್ಕೀಗ ಪುಡಿನ ಹಾಕ್ಕೊಳ್ಬೇಕು. ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಬೇಕು. ಗಂಟಾಗದೇ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಪುಡಿ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಕುದಿ ಬರಬೇಕು. ಅಷ್ಟಾದರೆ ಸಾಕಾಗುತ್ತೆ. ಈ ಗೊಜ್ಜನ್ನು ದೋಸೆಗೆ, ಚಪಾತಿಗೆ, ರೊಟ್ಟಿಗೆಲ್ಲ ಹಾಕ್ಕೊಳ್ಬೋದು. ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ಈ ಗೊಜ್ಜು. ಚೆನ್ನಾಗಿ ಕುದ್ದಿದೆ. ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಹೊರಗಡೆನೇ ಇಟ್ಟರು 1 ತಿಂಗಳವರೆಗೂ ಏನು ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ಈ ವಿಡಿಯೋ ನೋಡ್ತಾ ಇದ್ದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.